ಆರನೇ ಒಂದು ಏನು ಪಾಯಿಂಟ್ನಲ್ಲಿ ಸಿಕ್ಕಂಥ ಈ ಒಂದು ಇದರ ಬಗ್ಗೆ ಎಲುವಿನ ಬಗ್ಗೆ ಅಥವಾ ಮೂಳೆಗಳ ಬಗ್ಗೆ ಇದುವರೆಗೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಸರ್ಕಾರದಿಂದ, ಯಾಕೆ ಬರ್ತಾ ಇಲ್ಲ ಅನ್ನೋ ಸಂಶಯನೂ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಈಗಿನ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದರೆ ಇದು SIT ಈ ಕೇಸನ್ನು ಹಳ್ಳಾಡಿಸ್ತಿದೆಯಾ? ಒಂದು ಇಲ್ಲ ಅಂದರೆ ಮೊದಲು ಆ ವ್ಯಕ್ತಿಯನ್ನು ಮಂಜುನಾಥ್ ಗೌಡರನ್ನು ಮೊದಲು ಸಸ್ಪೆಂಡ್ ಮಾಡಬೇಕು, ಜೊತೆಗೆ ಎನ್ಕ್ವೈರಿ ಆಗಬೇಕು ಅದು ಅನ್ನೋದು ಬೇಡಿಕೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಮತ್ತು ಜನನೂ ನಿಧಾನಕ್ಕೆ ರೊಚ್ಚಿಗೀಳೋ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದ್ದಾವೆ ಈ ದಿಶೆಯಲ್ಲ. ಅದೇನೋ ಆಗಲಿ, ಇದು ನಡಿಬಾರ್ದಾಗಿತ್ತು, ನಡೆದದ. ಆ ಮಂಜುನಾಥ್ ಗೌಡರನ್ನ ಮೊದಲು ಸಸ್ಪೆಂಡ್ ಮಾಡಿ ಎನ್ಕ್ವೈರಿಗೆ ಹಾಕಬೇಕಾಗ್ಯದ. ಅವು ಯಾರ್ಯಾರಿಗೆ ಆ ಮೊಬೈಲ್ ತೆಗೆದುಕೊಂಡು ಯಾರ್ಯಾರು ಕಳಿಸೋದನ್ನ ಯಾರು ಏನು ಅವ್ರು ಹೇಳಿದ್ರೆ ಈ ಸತ್ತಿನೂ ಹೊರಗೆ ಬರ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಹೌದಲ್ವಾ? ಯಾರು ಕಳಿಸಿದ್ರೆ ಅದನ್ನು ಆ ಫೋಟೋಗಳನ್ನು ಅದನ್ನೆಲ್ಲ ಈಗ ಹುಡುಕಿ ತೆಗೆಯುತ್ತದೆ. ಅವ್ರು ಯಾರು ಅನ್ನೋದನ್ನು ಹುಡ್ಕೊಂಬರುವಂಥ ಕೆಲಸ ಪೊಲೀಸರದ್ದು ಮತ್ತು SIT ಅದು ಮಾಡಬಹುದು, ಮಾಡ್ತಾರೆ ಅನ್ನೋದು ವಿಶ್ವಾಸ ನಮಗದ. ಯಾಕಂದ್ರೆ SIT ತನ್ನ ಪ್ರಾಮಾಣಿಕತೆ ಉಳಿಸಬೇಕಾಗಿದೆ, ಪೊಲೀಸ್ ಇಲಾಖೆ ಕೂಡ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ ಇದು ಇತ್ತೀಚಿನ ಡೆವಲಪ್ಮೆಂಟ್. ಮತ್ತೆ ಡೆವಲಪ್ಮೆಂಟ್ ಏನಾಗ್ತದೆ ಸಾಯಂಕಾಲವರೆಗೆ ಮತ್ತೆ ನಿಮ್ಮೊಂದಿಗೆ ನಾನು MI ಜೊತೆ ಸದಾ ಇರ್ತೀನಿ. H16 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.